ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಯಾವುದೇ ಕಾರಣಕ್ಕೆ ರಾಜಕೀಯವನ್ನು ಬಿಡೋದಿಲ್ಲ. ನಾವು ನಂಬಿಕೊಂಡಿರುವಂಥ ನಮ್ಮ ತಾಲೂಕಿನ ಜನತೆಗೆ ನಿರಂತರವಾಗಿ ನಮ್ಮ ಸೇವೆ ಇರುತ್ತೆ. ಇವಾಗ ನಾನು ಸ್ವಲ್ಪ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಬರೋದು ಕಮ್ಮಿ ಆಗಿದೆ ಅಷ್ಟೇ. ಖಂಡಿತವಾಗ್ಲೂ ಹಬ್ಬ ಆದಮೇಲೆ ಬರ್ತೀವಿ. ಈಗಲೇ ಲೋಕಲಲ್ಲಿ ಇರ್ತೀನಿ. ಯಾವುದೇ ಕಾರಣಕ್ಕೂ ಯಾವುದೋ ಚುನಾವಣೆನೂ ಬಿಡೋದಿಲ್ಲ. ಎಲ್ಲದಕ್ಕೂ ಜನಗಳ ಹತ್ರ ನಾವು ಯಾವ ರೀತಿಯಾದಂಥ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಯಲ್ಲಿ ಯಾವ ರೀತಿಯಾದಂಥ ನಾವು ಇದ್ದುವ ಮೊದಲಿಂದನೂ ಇವತ್ತು ಅದೇ ರೀತಿಯಲ್ಲಿ ಇರ್ತೀನಿ. ಅದೇ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಅದ್ರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಯಾವತ್ತೂ ನಿಲ್ಲಿಸೋದಿಲ್ಲ. ನನ್ನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಜನಗೂ ಅಷ್ಟೇ ನನ್ನ ಪ್ರೀತಿಯಿಂದ ಹೇಳೋದಷ್ಟೇ, ನಾನು ಇದ್ದೇ ಇರ್ತೀನಿ. ಅವ್ರು ಏನೇ ಕೆಲಸಗಳಿದ್ರು ನಾನು ಮಾಡ್ಕೊಡೋದಕ್ಕೆ ನಾನು ಸಿದ್ಧವಾಗೂ ಇದ್ದೀನಿ. ಯಾವುದಾಗಲಿ ಇವತ್ತು ನಮ್ಮ ಶಾಸಕರಾಗ್ಬೋದು, ನಾಗೇಶ್ ಅವರು ಆಗ್ಬೋದು ಅಷ್ಟೇ, ಅವರೂ ಚೆನ್ನಾಗಿದ್ದಾರೆ ಅಂತ ತೊಂದರೆ ಏನೂ ಇಲ್ಲ. ಅವರು ಕರೆಕ್ಟಾಗಿ ಇವತ್ತು ನಮ್ಮ ಪಾರ್ಟಿನಲ್ಲೇ ಇದ್ದಾರೆ, ಎಲ್ಲ ಇದ್ದಾರೆ. ನಾವೆಲ್ಲ ಕಾರ್ಯಗಳು ಇವತ್ತು ನಾವೇನು ಹೇಳ್ತೀವೋ ಅದ್ರ ಪ್ರಕಾರವಾಗಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಹೇಳಿದ್ದು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಒಗ್ಗಟ್ಟಾಗಿ ಒಂದು ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಯಾವುದೇ ರೀತಿ ಜನಗಳಲ್ಲಿ ಯಾವುದೇ ಗೊಂದಲ ಬೇಡ. ನಿಮ್ಮ ಜೊತೆ ಯಾವತ್ತು ನಾವು ಇರ್ತೀವಿ. ಇವತ್ತು ನೋಡಿ ನಾವು ಇಲ್ಲಿಗೆ ಬಂದು 1 hour ಆಯಿತು. ನಮ್ಮ ಶಾಬಾಸಣ್ಣ ಅವ್ರ ಹತ್ರ, ನಮ್ಮ ರೋಷನ್ ಅವ್ರ ಹತ್ರ ಮಾತಾಡಿಕೊಂಡು ಎಲ್ಲ ನಮ್ಮ ಸಲೀಮ್ ಎಲ್ಲರೂ ಇದ್ದಾರೆ, ಎಲ್ಲ ಹಿರಿಯರ ಹತ್ರ ಇದ್ವಿ. ಯಾವಾಗಲೂ ನಮಗೆ ಖುಷಿ ತರುತ್ತೆ. ಇಲ್ಲಿ ಮುಳಬಾಗಿಲು ಬಂದರೆ ನಾವು ಬೆಂಗಳೂರಲ್ಲಿದ್ದು ಅಲ್ಲಿ ಆಚೆ ಇದ್ದಾಗ ಆ ಟೆನ್ಷನ್ ಬೆಳಗ್ಗೆಯಿಂದ ಸಾಯಂಕಾಲ ಅವರು ಮುಳಬಾಗಿಲು ಬಂದು ಎಲ್ಲ ಮರ್ತೋಗ್ಬಿಟ್ಟು ಸಂತೋಷವಾಗಿ ಖುಷಿಯಾಗಿರ್ತೀವಿ. ನಮಗೆ ನಿಮ್ಮನ್ನೆಲ್ಲ ನೋಡಿದ ಮೇಲೆ ಆ ಒಂದು ಖುಷಿ ಬರಬೇಕಂದ್ರೆ ಮುಳಬಾಗಿಲು ಬರಲೇಬೇಕಾಗ್ತದೆ. ನನಗೆ ಖುಷಿನೇ ಬೇಕಾಗಿರೋದು. ಅದಕ್ಕೆ ಮುಳಬಾಗಿಲಲ್ಲಿ ಇರ್ತೀನಿ. ಯಾವುದೇ ಇವತ್ತು ನಗರಸಭೆ ಚುನಾವಣೆ ಬರ್ಬೋದು, ಪಾರ್ಲಿಮೆಂಟ್ ಚುನಾವಣೆ ಬರ್ಬೋದು, ಯಾವ ಚುನಾವಣೆ ಬಂದ್ರೂ ನಾವಂತೂ ಎಲ್ಲೂ ಹೋಗೋದಿಲ್ಲ. ಖಂಡಿತವಾಗ್ಲೂ ಲೋಕಲಿದ್ದು ಕೆಲಸ ಮಾಡೇ ಮಾಡ್ತೀವಿ. ನಮ್ಮ ಜನ, ನಮ್ಮ ಲೀಡರ್ಸ್ ಯಾರಿದ್ದಾರೆ ಅವರೆಲ್ಲರ ಆಶೀರ್ವಾದ ತಗೊಂಡು ಕೆಲಸ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಥ್ಯಾಂಕ್ ಯು ಸರ್.